ನಮಸ್ಕಾರ ಬಂಧುಗಳೇ. ಇಂದು ಮನೆಯಲ್ಲೇ ಸುಲಭವಾಗಿ ಉಳಿದ ಅವಲಕ್ಕಿ ಉಪ್ಪಿಟ್ಟಿನಲ್ಲಿ ವಡೆ ಮಾಡುವುದು ಹೇಗಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಉಳಿದಿರುವ ಅವಲಕ್ಕಿ ಉಪ್ಪಿಟ್ಟು, ಕೊತ್ತಂಬರಿ ಸೊಪ್ಪು, ಮೆಣಸಿನಕಾಯಿ, ನೀರು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಮೆಣಸಿನಕಾಯಿಯನ್ನು ಹೆಚ್ಚಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಅದಕ್ಕೆ ಉಳಿದಿರುವ ಅವಲಕ್ಕಿ ಉಪ್ಪಿಟ್ಟನ್ನು ಹಾಕಿಕೊಳ್ಳೋಣ. 2 ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆನಂತರ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಜಾಸ್ತಿ ನೀರಾಗಬಾರ್ದು. ಆನಂತರ ಸಣ್ಣದಾಗಿ ಒಂದೊಂದು ಉಂಡೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಟುಕೊಳ್ಳೋಣ. ಆನಂತರ ಈ ಉಂಡೆಗಳನ್ನು ಒಂದು ವಡೆ ರೂಪಕ್ಕೆ ತಗೊಂಡು ಬರೋಣ. 2 ಕೈ ಮಧ್ಯ ಸ್ವಲ್ಪ ಪ್ರೆಷರ್ ಕೊಟ್ಟು ಅಮುಕಿದಾಗ ಈ ಥರ ವಡೆ ಬರುತ್ತದೆ. ಮೊದಲು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಹಸ್ತದ ಮೇಲೆ, ಯಾಕಂದರೆ ಅಂಟಬಾರ್ದು ಅಂತ. ಆನಂತರ ಕಾಯ್ದ ಎಣ್ಣೆಗೆ ಒಂದೊಂದಾಗಿ ವಡೆಯನ್ನು ಹಾಕಿ ಕರೆದುಕೊಳ್ಳೋಣ. ಮೊದಲು ಸಣ್ಣ ಫ್ಲೇಮಲ್ಲಿ ಕರೆದುಕೊಳ್ಳಬೇಕು, ಯಾಕಂದರೆ ಒಳಗೆ ಚೆನ್ನಾಗಿ ಬೇಯಬೇಕು. ಪದೇ ತಿರುಗಿಸ್ತಾ ಇರಬೇಕು. ಒಂದು ಒಳ್ಳೆ ಬಣ್ಣ ಬರುವವರೆಗೂ ಕರೆದುಕೊಳ್ಳೋಣ. ಈಗ ಈ ಬಣ್ಣ ಬಂದಾಗ ವಡೆ ರೆಡಿಯಾಗಿದೆ. ಜಾಸ್ತಿ ಬಣ್ಣ ಬರಬಾರ್ದು, ಯಾಕಂದರೆ ಆಮೇಲೆ ಬಣ್ಣ ತೇಲುತ್ತೆ. ಈಗ ಅವಲಕ್ಕಿ ಉಪ್ಪಿಟ್ಟಿನ ವಡೆ ರೆಡಿಯಾಗಿದೆ. ಬನ್ನಿ ಸವಿಯೋಣ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಪ್ರಯತ್ನಿಸಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಧನ್ಯವಾದಗಳು.